It seems like the compulsory helmet for pillion rule in Bengaluru is causing heated confrontations between the traffic police, who are intent on implementing the rule at any cost, and the people who are still warming to the rule. Here's one such verbal duel caught on camera. कॉलेज के सामने पकड़ी एक्सीडेंट आदि जामान क्लेम ಮಾಡ್ತೀರಿ ನೀವು सामने ನೀವು ಬಿದ್ದು ಸತ್ರಿ ಅವರು ಬರಲ್ಲ ಇಲ್ಲಿ ಯಾರು ನೀವು ಸಾಯ್ತಾ ಇರಿ ಯಾರು ಬರಂಗಿಲ್ಲ ಇಲ್ಲಿ ಫೈನ್ ಕಟ್ಕೊಂಡು ಇವಾಗ ಫೈನ್ ಕಟ್ಟಬೇಕು ಯಾಕೆ ಬಿಡಲ್ಲ ನಾವು ಬಿಡಲ್ಲ ಯಾಕೆ ಮೇಡಮ್ ಒಂದು ಬಿಡಲ್ಲ ವಿಡಿಯೋ ಕೊಡಬೇಕಲ್ಲ ಇವಾಗ ನೀವು ಸುಪ್ರೀಂ ಕೋರ್ಟ್ ಅಂತಲ್ಲ ಹೆಂಗೆ ಸರ್ ಅದು ಹೆಲ್ಮೆಟ್ ಇಲ್ಲ ನಮ್ದು ಹೆಲ್ಮೆಟ್ ಹಾಕಿದ್ರೆ ಅಂತ ಹಾಕ್ತಾರೆ ಸ್ವಲ್ಪ ಇದು ಮಾಡಬೇಕು ಟೈಮ್ ಕೊಡಬೇಕು ಇವಾಗ ಹಾಕ್ತೀವಿ ಅಂತ ಬಿಟ್ರೆ ಏನದು ಅರ್ಜಿ ಹಾಕಿ ನೀವು ಹಾಕ್ತೀವಿ ಅರ್ಜಿ ಹಾಕ್ತೀವಿ ಬಿಡಿ ಟೈಮ್ ಕೊಡಿ ಅರ್ಜಿ ಹಾಕಕ್ಕೆ ಒಂದು ಟೈಮ್ ಕೊಡಿ ಇವಾಗಲೇ ಹಾಕ್ಬೇಕು ಹಾಕಕ್ಕಾಗತ್ತಾ ಮತ್ತೆ ಯಾಕೆ ಬಿಡಲ್ಲ ಸರ್ ಏನು ಬಿಡಲ್ಲ ಹೇಳಿ ಯಾಕೆ ಬಿಡಲ್ಲ ಹೇಳಿ ಕಳ್ತನ ಮಾಡಿದ್ದು ಗಾಡಿ ತಗೊಂಡು ಬಂದಿರೋದು ನಾನು ಹೇಳಿದಾಗ ಆಯ್ತಾ ಯಾಕೆ ಬಿಡಲ್ಲ ಕಳ್ತನ ಮಾಡಿದ್ರೆ ಬೇರೆ ತರ ಮಾತಾಡ್ತಿದ್ದೆ ನಾನು ಕಳ್ತನ ಮಾಡಿದ್ರೆ ಬೇರೆ ತರ ಮಾತಾಡ್ತಿದ್ದೆ ಬಟ್ ಫೈನ್ ಹಾಕಿರೋ ಹೆಲ್ಮೆಟ್ ಹಾಕಿರೋದು ಈ ತರ ಮಾತಾಡ್ತಿದ್ದೆ ಸರ್ ಫೈನ್ ಕೊಡಲ್ಲ ಸರ್ ಯಾಕೆ ಬಿಡಲ್ಲ ಸರ್ ಬಿಡಲ್ಲ ನಾವು ಅದೇ ಮಾಡ್ಕೊತೀರ ಮಾಡ್ಕೊಳ್ಳಿ ಬಿಡಲ್ಲ ನಾವು ಅಷ್ಟೇ ಬಿಲ್ ಕೊಡ್ತೀವಿ ಕೊಡಿ ಬರ್ದು ಕೊಡ್ಬಿಡಿ ಬರ್ದು ಕೊಡಕ್ಕಾಗಲ್ಲ ನಾವು ಬ್ಲಾಕ್ ಬರೀ ಇದು ಬಿಲ್ ಕೊಡ್ತೀವಿ ನಾವು ಬರ್ದು ಕೊಡಕ್ಕಾಗಲ್ಲ ಬರ್ದು ಕೊಡಕ್ಕೆ ನಾನು ನೋಡಲ್ಲ ನಾವು ಬರ್ದು ಕೊಡೋದ್ರೆ ಬೇರೆ ತೊಂದರೆ ಕೊಡ್ಬೇಕಂದ್ರೆ ನಾವು ಯಾರು ಕೇಳ್ಬೇಕಂದ್ರೆ ನಾವು ಪಬ್ಲಿಕ್ ಸರ್ವೆಂಟ್ ನೀವು ಪೊಲೀಸ್ ಬರಬಾರ್ದು ಇಲ್ಲಿ ಬರಬಾರ್ದು ಏನಂತ ಹೇಳ್ತಾರದು ಪಬ್ಲಿಕ್ ಸರ್ವೆಂಟ್ ನೀವು ಬರಬಲ್ಲ ನೀವು ಫಾಲೋ ಮಾಡ್ರಿ ಮೇಡಮ್ ನೀವು ಲೋಕಲ್ ಕೂಡ ನಮ್ಮನ್ನು ನೋಡಿಲ್ವಾ ನೀವು ಅಲ್ಲ ರೂಲ್ಸ್ ಫಾಲೋ ಮಾಡ್ತೀವಿ ಇಲ್ಲ ಅಂತಲ್ಲ ನೀವು ಇಲ್ಲಿ ಒಳಗಡೆ ಬಂದ್ಬಿಟ್ಟು ನೀವು ರೂಲ್ಸ್ ಅದು ರೆಗ್ಯುಲೇಷನ್ ಅಂದ್ಬಿಟ್ರೆ ಹೆಂಗೆ ಮೇಡಮ್ ನೀವು ಮೇನ್ ರೋಡ್ ಹಾಕಿ ಹೋಗ್ಬಿಡಿ ನೀವು ಮೇನ್ ರೋಡ್ ಹೋಗ್ಬಿಡಿ ಎಲ್ಲ ಇದು ಇಂಟೀರಿಯಲ್ ಮೇಡಮ್ ಇದು ಕಾಲೇಜಿಂದ ಆಚೆಗಡೆ ಬಂದ್ರೆ ಹಿಡಿತೀರಾ ಇಲ್ಲ ಮೇಡಮ್ ನೀವು ಇಂಟೀರಿಯಲ್ ಇದು ಆಯ್ತಾ ಬನ್ನಿ ಯಾಕೆ ಬರಲ್ಲ ನೀವು ಬರ್ಲೇಬೇಕು ನೀವು ಬಿಡ್ತೀವ ಬಂದಿಲ್ಲ ಅಂದ್ರೆ ಬಿಡ್ತೀವ ನಾವು ಬರ್ಲೇಬೇಕು ನೀವು ಹಲೋ ಸಾಹೇಬ್ರೆ ಈ ಕೊಡಿ ಕಾಲೇಜ್ ಆಚೆಗಡೆ ಬಂದ್ರೆ ಓದಲ್ಲ ಮ್ಯಾಮ್ ಓದಲ್ವಾ ಪೇಪರ್ ಓದು ಫಸ್ಟ್ ಓದೋದ್ ಕಲಿ ನೀನು ಫಸ್ಟ್ ಪೇಪರ್ ಓದೋದ್ ಕಲಿ ಏನ್ ನ್ಯೂಸ್ ಇದೆ ಅಂತ ತಿಳ್ಕೊ ಫಸ್ಟ್ ಕಾಲೇಜ್ಗೆ ಹೋಗ್ತಿಲ್ಲ ನಿಮ್ ಕಾಲೇಜಲ್ಲಿ ಅದ್ರ ಕೇಳಿ ನ್ಯೂಸ್ ನೋಡಿ ಏನ್ ನಡೀತಾ ಇದೆ ದೇಶದಲ್ಲಿ ಅಂತ ಏನಿಲ್ಲ ಮ್ಯಾಮ್ ಕಾಲೇಜ್ ಆಚೆಗಡೆ ಬಂದು ಲಂಚ್ ಬ್ರೇಕ್ಗೆ ಬರ್ತಾವ್ದ ಚೆನ್ನಾಗಿರೋದು ಕಲ್ತ್ಕೊಳ್ಳಿ ಆಮೇಲೆ ದೇಶ ಎಲ್ಲ ಚೆನ್ನಾಗಿರ್ತದೆ ನೀವು ದೇಶದ ಪ್ರಜೆ ದೇಶದ ಬಗ್ಗೆ ಮಾತಾಡಕ್ ಹೋಗ್ಬೇಡಿ ಮೇಡಮ್ ದೇಶದ ಬಗ್ಗೆ ಎಲ್ಲ ದೇಶ ಹಾಳಾಗ್ಬಿಟ್ಟಿದೆ ಯಾರಿಂದ ಈಗ ಗವರ್ನರ್ ಸರ್ಕಾರದಿಂದ ಪಬ್ಲಿಕ್ ಸರ್ವೆಂಟ್ ಇಂದ ಹಾಳಾಗಿರೋದು ಆಯ್ತಾ ದೇಶ ಚೆನ್ನಾಗಿದೆ ದೇಶ ಜನಗಳು ಪ್ರಜೆಗಳು ಚೆನ್ನಾಗಿದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ಪಬ್ಲಿಕ್ ಸರ್ವೆಂಟ್ಗಳು ಸರ್ಕಾರದಲ್ಲಿ ಇಡೀ ರಾಜಕೀಯ ನಾಯಕರು ಮಾತ್ರ ಹಾಳಾಗೋಗ್ಬಿಟ್ಟಿದ್ದಾರೆ ಅವ್ರ ಸ್ವಾರ್ಥಕ್ಕೋಸ್ಕರ ಎಲ್ಲ ಹಾಳಿ ಜನಗಳ ಮೇಲೆ ಬಿದ್ದು ಸಾಯ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಆಯ್ತಾ ಅಲ್ಲ ನೀವು ಇರೋದು ನಮ್ಗೋಸ್ಕರ ನೀವು ಸರ್ವಿಸ್ ಮಾತಾಡೋದು ನಮ್ಗೋಸ್ಕರ ಸರ್ವಿಸ್ ಮಾಡ್ಬೇಕು ನೀವು ಆಯ್ತಾ ನಮ್ಗೆ ಟೈಮ್ ಇಲ್ಲ ಮೇಡಮ್ ಡಿಸ್ಟರ್ಬ್ ಮಾಡ್ಬಿಡ್ತೀರಾ ನೀವು ನಮ್ಮನ್ನ ನಾವು ಎಲ್ಲೋ ಹೋಗ್ಬೇಕಂತ ನಮ್ಮನ್ನ ಡಿಸ್ಟರ್ಬ್ ಮಾಡ್ಬಿಡ್ತೀರಾ ಸ್ವಲ್ಪ ಜನಗಳಿಗೆ ಅನುಕೂಲ ಆಗೋ ಥರ ಮಾಡಿ ಜನಗಳಿಗೆ ಅನುಕೂಲ ಆಗೋ ಥರ ತಗೊಳ್ಳಿ ಮೇಡಮ್ ನೀವು ಮಾಡ್ತಾರದು ನಮ್ಮ ಒಳ್ಳೇದಕ್ಕೆ ನಮ್ಮ ಒಳ್ಳೆ ಸರ್ವಿಸ್ಗೋಸ್ಕರನೇ ನಮ್ಮಗೋಸ್ಕರ ನೀವು ಮಾಡ್ತಾರದು ಇಲ್ಲ ಅಂತ ಹೇಳ್ತಲ್ಲ ನಾವು ಅದು ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ನೀವು ಹೈಕೋರ್ಟ್ ಆರ್ಡರ್ ಆಗಿದೆ ಇಲ್ಲ ಅಂತಲ್ಲ ಹಿಂದ್ಗಡೆ ಅವ್ನು ಇಮಿಡಿಯೇಟ್ಲಿ ಹಾಕೊಂಡು ನೀವು ಫೈನ್ ಕಟ್ಬಿಡಿ ಅಂತ ಅಂದ್ಬಿಟ್ರೆ ಏನದು ಆದೇಶ ಬಹಳ ದಿನ ಆಗಿದೆ ಅದಕ್ಕೆ ಫೈನ್ ಕೊಟ್ಟಾಗಿದೆ ಪೇಪರ್ ಓದಿ ಹೋಗಿ Well, this video was shot near Hibal and uploaded on YouTube. It shows the cops and the biker arguing over the helmet rule. The biker and the pillion appeared to be students of a college. They claim that they did not know about the rule and asked the traffic cops to go easy on them, but the traffic police rightly say that the rule has been brought into effect by the Supreme Court
and ask them to pay the fine. But the man at one point attempts to leave without paying the fine, and then the cop takes away the bike key. Then an argument intensifies and a woman traffic police threatens to register an FIR against the accused as well. But finally the biker relents and pays the fine. Meanwhile, not all traffic cops in Bengaluru are honest. Taking a bribe cost a traffic head constable dearly, as the act was secretly captured on a phone and circulated widely that it eventually came to the notice of senior traffic officials. Head Constable Puttaswamy, attached to Kamakshipalya Traffic Police, was caught on video taking a bribe from a two-wheeler rider flagged down ostensibly for not wearing a helmet at Sumanahalli Junction. Possibly shot by the pillion rider, the video shows the constable trying to snatch the money taken out of the wallet of the rider. When Puttaswamy realized that the video had been posted on social networking sites, he informed the DCP that the person he took money from was a friend and was not a bribe. He was then asked to produce the friend in the DCP's office. Meanwhile, as there was no complainant in this case, the police transcribed the conversation in the video and determined that it was a clear case of taking a bribe. The swift action drew appreciation from Suresh Kumar, who posted the video on his FB page and commended the traffic police. Well, the state government had issued the official gazette notification making wearing of helmet for the rider as well as the pillion rider compulsory, and this rule was implemented across the state, including in Bengaluru, with immediate effect. However, this rule has been criticized by many citizens, and until now the rule hasn't been taken well by the citizens. Well, the helmet rule is applicable to all pillion riders irrespective of age, and helmets are mandatory for not only riders now but also the pillion riders of two-wheelers. And the government action follows a stern directive by a Supreme Court appointed Committee on Road Safety. Well, the notification was issued under Section 138 of the Motor Vehicles Act, and every person while driving or riding a motorcycle of any type, and the person sitting behind the person who is driving has to wear helmets, particularly with ISI certified. Well, the government had issued the draft notification last year in September, inviting objections and suggestions from the public, but the government had been dragging its feet on this issue, on the issue of final notification, and an apex court panel that was headed by the retired judge had directed the government to enforce the helmet rule for pillion riders starting from January 1st, 2016. But it seems like the compulsory helmet rule for pillion riders in Bengaluru is causing heated confrontations between the traffic police, who are intent on implementing the rule at any cost, and the people who are still warming to the rule. Well, as in this video that was shot near Hebbal and it was uploaded on YouTube, shows that the cops and the biker arguing over the helmet rule.
Well, the bikers allege that he is a student of a college, and both of them claim that they did not know about this particular rule and asked the police to go easy on them. However, the traffic police said that the rule has been brought into effect by the Supreme Court, and then they asked the rider and the pillion rider to pay the fine. But the man at one point, when he attempted to leave, the cop took away the keys of the bike and then followed the argument, and women traffic police then threatened to register an FIR against the accused as well. But finally, the biker relented and paid the fine. But not all traffic cops in Bengaluru are honest, and taking a bribe cost a traffic head constable dearly, as the act was secretly captured on phone and then circulated widely, which eventually came to the notice of senior traffic officials. Well, the head constable Puttaswamy, attached to the Kamakshipalya traffic police, was caught on video taking a bribe from a two-wheeler rider, flagged down ostensibly for not wearing a helmet at Sumanahalli junction. And this video, which was possibly shot by the pillion rider, shows the constable trying to snatch the money taken out of the wallet of the rider. But when the constable realized that this video has been posted on social networking sites and is going viral, he then informed the DCP that the person he took the money from was actually his friend and it was not a bribe. However, he was then asked to produce the friend in the DCP's office. But as there was no complainant in this case, the police transcribed the conversation in the video and determined that it was a clear case of bribe. The swift action then drew appreciation from Suresh Kumar, who posted the video on his Facebook page and commended the traffic police. ಗವರ್ನಮೆಂಟ್ ಸರ್ಕಾರದಿಂದ ಪಬ್ಲಿಕ್ ಸರ್ವೆಂಟ್ರಿಂದ ಹಾಳಾಗಿರೋದು ಆಯ್ತಾ. ದೇಶ ಚೆನ್ನಾಗಿದೆ, ದೇಶ ಜನಗಳು ಚೆನ್ನಾಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಪಬ್ಲಿಕ್ ಸರ್ವೆಂಟ್ಗಳು ಸರ್ಕಾರದಲ್ಲಿ ಇಡೀ ರಾಜಕೀಯ ನಾಯಕರು ಮಾತ್ರ ಹಾಳಾಗೋಗ್ಬಿಟ್ಟಿದ್ದಾರೆ. ಅವರ ಸ್ವಾರ್ಥಕ್ಕೋಸ್ಕರ ಎಲ್ಲ ಜನಗಳು. Well, the helmet rule was implemented from January 1st, 2016. Following a Supreme Court order that stated that riders as well as pillion riders have to wear helmets while riding, and this rule was immediately brought into effect across the state, including Bengaluru. ಮೇಡಮ್, ನೀವು ಮಾಡ್ತಾರದು ನಮ್ಮ ಒಳ್ಳೇದಕ್ಕೆ, ನಮ್ಮ ಒಳ್ಳೆ ಸರ್ವಿಸ್ಗೋಸ್ಕರನೇ, ನಮ್ಮಗೋಸ್ಕರ ನೀವು ಮಾಡ್ತಾರದು. ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ.